ನನ್ನ ವಾದ ನೋಡಿ, ನಾವು ಏಕತಾ ಸಮಾವೇಶದಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಂಡ್ವಿ. ಅಲ್ಲಿ ನಾನು ನಿಮಗೆ ಪಕ್ಷಗಳ ಹೆಸರು ಅನಿವಾರ್ಯ ಹೇಳಬೇಕಾಗಿದೆ. ಕಾಂಗ್ರೆಸ್ಸು ಮತ್ತು ಬಿಜೆಪಿ ಪಕ್ಷಗಳ ಈ ಸಮಾಜದ ನಾಯಕರ ಜೊತೆಗೆ ಚರ್ಚೆ ಮಾಡಬೇಕಾಯ್ತು. ಈಗ ನಿಮಗೆಲ್ಲ ಓಪನ್ ಆಗಿ ನಾ ಹೇಳ್ಬಿಡ್ತೀನಿ, ಬಿಜೆಪಿಯವರಿಗೆ ಹಿಂದೂ ಶಬ್ದ ಬಿಟ್ಟು ಅಲ್ಲಿ ಏನ್ಕೇನಾರ ಮಾತಾಡಿದ್ರಂತಂದ್ರೆ ಅವ್ರನ್ನ ಮ್ಯಾಲೆ ಮಾತಾಡ್ಸೋರು ಅದಾರ. ಇದು ನಿಮಗೆಲ್ಲ ಗೊತ್ತಿರುವಂತಹದ್ದು. ಹೌದಾ? ಈ ಕಾಂಗ್ರೆಸ್ನವ್ರು ಏನಂತಾರ, ನಮ್ಮ ಪಕ್ಷಕ್ಕೆ ಪೆಟ್ಟು ಬೀಳಾರ್ದಂಗೆ ನೀ ಏನಾರ ಮಾತಾಡ್ಕೊಂಡು ಬಾ ಅಂತ ಕಳಿಸೋರು ಇಲ್ಲಿನೂ ಅದಾರ. ಅಂದರೆ ಎಲ್ಲ ಪಕ್ಷಗಳ ನಿಷ್ಠೆ ನಮ್ಮ ಸಮಾಜವನ್ನು ಹಾಳು ಮಾಡಿದೆ. ಇದ್ದಿದ್ದು ಹೇಳಬೇಕು ಅಂತಂದ್ರೆ ಪಕ್ಷ ನಿಷ್ಠೆ ಅಂತಕ್ಕಂಥದ್ದು ನಮ್ಮ ಸಮಾಜವನ್ನು ಹಾಳು ಮಾಡಿರುವಂಥದ್ದು ಸತ್ಯ. ಯಾಕಂದ್ರೆ ಅವರು ಸಮಾಜ ನಿಷ್ಠೆಯಿಂದ ಯಾರೂ ವೇದಿಕೆಗೆ ಬರೋದಿಲ್ಲ. ಆಯ್ತು, ಸಮಾಜ ನಿಷ್ಠೆ ತಮಗಿದೆ, ತಾವೇನು ಸಂದೇಶ ಕೊಡ್ತೀರಿ ವೀರಶೈವ ಲಿಂಗಾಯತರು? ನಾನು ಅದನ್ನೇ ಹೇಳೋದು, ಸಮಾಜದ ವಿಚಾರ ಬಂದಂತ ಸಂದರ್ಭದಲ್ಲಿ ದಯವಿಟ್ಟು ನಿಮ್ಮ ಪಕ್ಷವನ್ನ ತರಬೇಡ್ರಿ. ಸಮಾಜದ ಒಬ್ಬ ಪ್ರತಿನಿಧಿಯಾಗಿ ಬರ್ಬೇಕೇ ಹೊರತಾಗಿ ಸಮಾಜದ ಕೆಲಸಕ್ಕೆ ಒಬ್ಬ ಪಕ್ಷದ ಪ್ರತಿನಿಧಿ. ರಾಜಕಾರಣಿಗಳಿಗೆ ಏನ್ ಹೇಳ್ತಾ ಇದೀರಿ ಅಂತ ಕೇಳ್ತಿಲ್ಲ ನಾನು. ಇಲ್ಲಿ ಯಾರು ರಾಜಕಾರಣಿಗಳಿಲ್ಲ, ಜನಸಾಮಾನ್ಯರು, ಸಾಮಾನ್ಯ ಲಿಂಗಾಯತರು ಇಲ್ಲ. ಪಾಪ ಇವ್ರಕ್ಕಿಂತ ಅವರ ಬಾಳ್ ನೋಡ್ತಿರ್ತಾರೆ. ಈಗ ಲಿಂಗಾಲೇಶ್ವರ ಏನ್ ಹೇಳ್ತಾರೆ ನಾಳೆ ಅಂತ ಹೇಳಿ. ಈಗ ನಾ ಇವ್ರ ಸಲುವಾಗಿ ನಾ ನಿಜವಾಗ್ಲೂ ಪಾಪ ಅವ್ರ ಸಲುವಾಗಿ ನಾ ಹೇಳ್ತಾ ಇಲ್ಲ. ನಾಳೆ ನೋಡೋರು ಭಾಳ ಮಂದಿ ಇರ್ತಾರಲ್ರಿ, ಅವ್ರ ಸಲುವಾಗಿ ಹೇಳಾಕತ್ತೀನಿ. ನಾನು ಸ್ವತಃ ಅನುಭವಿಸಿದ್ದು. ಪಕ್ಷ ನಿಷ್ಠೆಯನ್ನು ಇಟ್ಕೊಂಡು ವೇದಿಕೆಗೆ ಬರ್ತಾರೆ. ನಾವು ಸಮಾಜ ನಿಷ್ಠೆಯನ್ನು ಇಟ್ಕೊಂಡು ನಾವು ಸಂಘಟನೆ ಮಾಡಿದ್ರೆ ಪಕ್ಷ ನಿಷ್ಠೆ ಇಟ್ಕೊಂಡು ಬರ್ತಾರ. ಅನಿವಾರ್ಯವಾಗಿ ನಾವು ಏನು ಹೇಳಬೇಕಾಯ್ತು, ಆಯ್ತಪ್ಪ ನಿಮಗೆ ಇದನ್ನು ಬರೆಸ್ಬೇಕಾಗೈತಿ, ನಿಮಗೆ ಇದನ್ನು ಬರೆಸ್ಬೇಕಾಗೈತಲ್ಲ. ಇದಂತೂ ಯಾವ ಸಮೀಕ್ಷೆ ಹೇಳ್ರಿ ದಯವಿಟ್ಟು ತಾವು. ಇದಕ್ಕೆ ಯಾವ ಸಮೀಕ್ಷೆ ಅಂತಾರೆ ಈಗ? ಇದಕ್ಕೆ ಇದು ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಸಮೀಕ್ಷೆ ಅಲ್ಲ. ಇವು ಮೂರು ಜಾತಿ ಗಣತಿ ಅಂತ ಕರೀತಾರೆ, ಟೆಕ್ನಿಕಲಿ ಅಲ್ಲ, ನಾವು ಈಸಿ ಆಗಲಿ. ಆದರೂ ಕೂಡ ಸಾರ್ವಜನಿಕರಿಗೆ ಗೊತ್ತಿರೋದು ಏನು? ಜಾತಿ ಗಣತಿ. ಜಾತಿ ಗಣತಿ. ಇದು ಧರ್ಮದ ಗಣತಿ ಏನಿದು? ಅಲ್ಲ. ಯಾರ ಬಾಯಾಗೂ ಧರ್ಮದ ಗಣತಿ ನಡೆದತಿ ಅಂತಿಲ್ಲ. ಇದು ಜಾತಿ ಗಣತಿ ಅಂತಂದ ಮೇಲೆ ಪ್ರಮುಖವಾಗಿ ಜಾತಿ ಗಣತಿ ಒಳಗೆ ನಾವೆಲ್ಲರೂ ಒಂದು ಕಡೆಗೆ ಸೇರ್ಕೊಂಡ್ಬಿಡೋಣ. ಎಷ್ಟು ಒಳಪಂಗಡಗಳದಾವ ಎಲ್ಲರೂ ಸೇರಿ ಮೊದಲು ಒಂದು ಕಡೆಗೆ ಸೇರ್ಕೊಂಡ್ಬಿಡೋಣ. ಹಾಗಾಗಿ ವೀರಶೈವ ಲಿಂಗಾಯತ ಜಾತಿ ಗಣತಿ ಒಳಗೆ ಬರೆಸ್ರಿ. ಜಾತಿ ಅಂತ ಎಲ್ಲಿ ಬರ್ತೈತಲ್ಲ ಅಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸಿಬಿಡ್ರಿ. ತಳಗೊಂದು ಐತಲ್ಲಿ ಉಪಜಾತಿ ಅಂತ ಹೇಳಿ, ಹೌದ್ರಿ? ಅದ್ರೊಳಗೆ ನಿಮ್ಮ ಏನು ಒಳಪಂಗಡದಾವಲ್ಲ 100 ಚಿಲ್ಲರ, ಅವು ಎಲ್ಲವೂ ಹಾಕ್ರಿ. ಇರ್ಲಿ, ಹಿಂದಿನಿಂದ ಬಂದವು ಇರ್ಲಿ ಅವು.